ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಅವನು ಮನೆಗೆ ಹೋಗಿ ದಿನವಿಡೀ ಭಿಕ್ಷೆ ಪಡೆದು ರಾತ್ರಿ ಬಂದಾಗ ತನ್ನ ಮಣ್ಣಿನ ಮನೆಯೊಳಗೆ ತುಂಬಾ ಸರಳವಾಗಿ ಮತ್ತು ಸಂತೋಷದಿಂದ ಮಲಗುತ್ತಿದ್ದ. ಒಂದು ದಿನ ಅವನಿಗೆ ಭಿಕ್ಷೆಯಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಹಾಲು ಸಿಕ್ಕಿತು. ಭಿಕ್ಷೆ ಬೇಡಿದ ನಂತರ ವಾಪಸ್ ಮನೆಗೆ ಬಂದು ಭಿಕ್ಷೆಯಲ್ಲಿ ಸಿಕ್ಕ ಹಾಲು ಮತ್ತು ಅಕ್ಕಿಯನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಇದನ್ನು ನಾಳೆ ಉಪಯೋಗಿಸೋಣ ಎಂದು ಮಡಿಕೆಯನ್ನು ಕಾಲಿನ ಹತ್ತಿರ ಇಟ್ಟುಕೊಂಡು ನೆಮ್ಮದಿಯಿಂದ ನಿದ್ರೆಗೆ ಜಾರಿದ. ಮಲಗುತ್ತಾ ಮಲಗುತ್ತಾ ಅವನು ಕನಸು ಕಾಣಲು ಶುರು ಮಾಡಿದ. ಈ ಅಕ್ಕಿ ಮತ್ತು ಹಾಲನ್ನು ಮಾರಿದ್ರೆ ಸ್ವಲ್ಪ ಹಣ ಬರುತ್ತೆ. ಆ ಹಣದಿಂದ ಒಂದು ಮೇಕೆ ಕೊಂಡುಕೊಳ್ಳುತ್ತೇನೆ. ಮೇಕೆ ದೊಡ್ಡದಾದ ಮೇಲೆ ಮರಿಗಳು ಹುಟ್ಟುತ್ತವೆ. ಹೀಗೆ ಒಂದು ದೊಡ್ಡ ಕುಂಟೆ ಆಗುತ್ತೆ. ಅವುಗಳನ್ನು ಮಾರಿದ್ರೆ ಇನ್ನಷ್ಟು ಹಣ. ಆ ಹಣದಿಂದ ಹಸು ಕೊಂಡುಕೊಳ್ಳುತ್ತೇನೆ. ಹಸುವಿನಿಂದ ಹಾಲು, ಹಾಲಿನಿಂದ ವ್ಯಾಪಾರ. ಹೀಗೆ ನಾನು ದೊಡ್ಡ ಶ್ರೀಮಂತನಾಗುತ್ತೇನೆ. ದೊಡ್ಡ ಮನೆ ಸೇವಕರು, ಹೊಲ ಮನೆ ಎಲ್ಲರೂ ನನ್ನನ್ನು ಗೌರವದಿಂದ ನೋಡ್ತಾರೆ. ತನ್ನ ಕನಸು, ತನ್ನ ಶ್ರೀಮಂತ ಜೀವನ ಎಲ್ಲವೂ ನೆಲದ ಮೇಲೆ ಹರಿದ ಹಾಲಿನಂತೆ ಕರಗಿ ಹೋಯಿತು. ಎಲ್ಲಾ ಕನಸು ಕನಸೇ ಆಯಿತು. ಭವಿಷ್ಯದ ಕನಸಿಗಿಂತ ಇಂದಿನ ಶ್ರಮವೇ ಜೀವನದ ಸತ್ಯ. ಒಂದು ಸುಂದರ ಕಾಡಿನಲ್ಲಿ 4 ಸ್ನೇಹಿತರು, ಆನೆ, ಗಿಳಿ, ನರಿ ಮತ್ತು ಕರಡಿ ಒಟ್ಟಾಗಿ ಬದುಕುತ್ತಿದ್ದರು. ಆಕಾಶ ತುಂಬಾ ನೀಲಿ, ಇಲ್ಲಿ ತುಂಬಾ ಶಾಂತಿ ಇದೆ. ನಾವು ಒಟ್ಟಿಗೆ ಇರುವುದು ಖುಷಿಯಾಗಿದೆ. ಇಂದು ಆನೆ ಬರುವುದೇನು? ಏನಾಯ್ತು? ನೀನು ಯಾಕೆ ಚಿಂತೆ ಮಾಡುತ್ತೀಯಾ? ಹೌದು, ಏನಾದ್ರೂ ತಪ್ಪೇ? ನಾನು ಖಚಿತವಾಗಿ ಹೇಳಲಾರೆ, ಆದ್ರೆ ನನಗೆ ಕಾಳಜಿ ಇದೆ. ಅಯ್ಯೋ, ನಮ್ಮ ಸ್ನೇಹಿತ ಆನೆ ಅಪಾಯದಲ್ಲಿ ಇದೆ. ನರಿ, ನಿನ್ನ ಚತುರತೆ ಮತ್ತು ಚುರುಕುವು ಆನೆ ರಕ್ಷಿಸಬಲ್ಲವು. ಧನ್ಯವಾದಗಳು ನರಿ. ನರಿ ಶಿಕಾರಿಯನ್ನು ಬೇರೆ ಕಡೆ ಆಕರ್ಷಿಸಿ ಆನೆ ರಕ್ಷಿಸಲ್ಪಟ್ಟಳು. ಒಟ್ಟಾಗಿ ನಿಲ್ಲುವವರು ಗೆಲ್ಲುತ್ತಾರೆ. 4 ಸ್ನೇಹಿತರು ವಿಭಿನ್ನ ಸಾಮರ್ಥ್ಯಗಳನ್ನು ಹೊಂದಿದ್ದರು. ಒಟ್ಟಾಗಿ ಕೆಲಸ ಮಾಡುವ ವಿಶ್ವಾಸದಿಂದ ಎಂತಹ ಅಪಾಯವನ್ನೂ ಗೆದ್ದರು. ಒಟ್ಟಾಗಿ ನಿಲ್ಲುವವರು ಗೆಲ್ಲುತ್ತಾರೆ. ವಿಭಜನೆಯಿಂದ ಸಮಸ್ಯೆ ಉಂಟಾಗುತ್ತದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದ. ಯಜ್ಞಕ್ಕಾಗಿ ಒಂದು ಮೇಕೆ ಖರೀದಿ ಮಾಡಿದ. ಖರೀದಿ ಮಾಡಿದ ಮೇಕೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಮನೆಗೆ ಹೋಗುತ್ತಿದ್ದ. ಮಾರ್ಗದಲ್ಲಿ 3 ಮೋಸಗಾರರು ಅವನನ್ನು ಗಮನಿಸಿದರು. ಅವನು ಏನು ಹೊತ್ತುಕೊಂಡು ಹೋಗ್ತಿದ್ದಾನೆ? ಅದು ಒಂದು ಆಡು, ನಾವು ಅದನ್ನು ಪಡೆಯಬಹುದು. ಹೌದು. ಅಯ್ಯೋ ಬ್ರಾಹ್ಮಣರೇ, ಅದು ಮೇಕೆ ಅಲ್ಲ, ಅದು ನಾಯಿ. ಮೊದಲ ಮೋಸಗಾರನು ಅವನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸಿದ. ನಾಯಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಹೋಗ್ತಾ ಇದ್ದೀಯಲ್ಲ? ಎರಡನೇ ಮೋಸಗಾರನು ಬ್ರಾಹ್ಮಣನ ಮನಸ್ಸಿನಲ್ಲಿ ಸಂಶಯ ಉಂಟುಮಾಡಿದ. ಇದು ಭಯಾನಕ ನಾಯಿ. ಬ್ರಾಹ್ಮಣ ಮೂರನೇ ಮೋಸಗಾರನ ಮಾತನ್ನು ನಂಬಿ ನಿಜವಿರಬಹುದು ಎಂದು ಆಲೋಚನೆಗೆ ಬಿದ್ದ. ತನ್ನ ಬಳಿಯಿದ್ದ ಮೇಕೆಯನ್ನು ಕೆಳಗೆ ಬಿಸಾಕಿ ನಿಂತುಕೊಂಡನು. 3 ಮೋಸಗಾರರು ಮೇಕೆಯನ್ನು ತೆಗೆದುಕೊಂಡು ಓಡಿ ಹೋದರು. ಬ್ರಾಹ್ಮಣ ಒಂಟಿ ನಿಂತ ದುಃಖದಲ್ಲಿ, ನೀತಿ ಎಲ್ಲರ ಮಾತನ್ನೂ ನಂಬಬೇಡಿ, ನಿಮ್ಮ ಬುದ್ಧಿ ಬಳಸಿ. ಒಂದು ಸುಂದರ ಹಳ್ಳಿಯಲ್ಲಿ ಒಂದು ಚಿಕ್ಕ ಗುಬ್ಬಿ ವಾಸಿಸುತ್ತಿತ್ತು. ಒಂದು ದಿನ ಗುಬ್ಬಿಗೆ ಒಂದು ಚಿನ್ನದ ನಾಣ್ಯ ಸಿಕ್ಕಿತು. ಅದು ಅದನ್ನು ತನ್ನದಾಗಿ ಇಟ್ಟುಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ಅಜ್ಜಿಯ ಮನೆ ಕಡೆ ಹಾರಿತು. ಗುಬ್ಬಿ ಅಜ್ಜಿಗೆ ನಾಣ್ಯ ಕೊಟ್ಟಿತು. ನೀನು ತುಂಬಾ ಪ್ರಾಮಾಣಿಕ ಮಗು, ಇದು ನಿನಗೆ ಆಶೀರ್ವಾದ. ನೀತಿ, ಪ್ರಾಮಾಣಿಕತೆ ಸದಾ ಸುಖ ತರುತ್ತದೆ.